ಮತ್ತೆ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿತ್ತು. ಬಂದು ಮಲ್ಗಿರಲಿಲ್ಲ, ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಈಗ ಡಿನ್ನರ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಫುಡ್ ಕ್ಯಾಂಪ್ ಅಂತ ಅಂದ್ಕೊಂಡಿದ್ದೀವಿ. ಯಾವಾಗಲೂ ಅಲ್ಲಿಗೆ ಹೋಗೋದು. ಸೊ ಹುಡುಕಿದ್ವಿ ಬೇರೆ ಎಲ್ಲ, ಬಟ್ ಇವಾಗ ಲೇಟ್ ಆಗಿಬಿಟ್ಟಿದೆ. ಮತ್ತು ಬೇರೆ ಕಡೆ ಎಲ್ಲ ಹೋದರೆ ಸುಮ್ಮನೆ ಹಿಂಸೆ ಮಗುನ ಇಟ್ಕೊಂಡು ಅಂದ್ಬಿಟ್ಟು ಫುಡ್ ಕ್ಯಾಂಪ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಮಧ್ಯಾಹ್ನ ನಾವು ಬಂದಿದ್ದು ರೋಡು ಎಷ್ಟು ಜಿಗಿ 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 ಅಂತ ಇತ್ತು. ಈಗ ನೋಡಿ ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ. ಬೆಳಗ್ಗಿನ ಟೈಮೂ ಇಷ್ಟೇ ಖಾಲಿ ಇರುತ್ತೆ. ಇವತ್ತೊಂದಿನ ಮಾತ್ರ ಅಷ್ಟು ರಶ್ಶು ನೋಡಿ, ಫುಲ್ ಖಾಲಿ ರೋಡೆಲ್ಲ. ರೋಡೇ ಖಾಲಿ. ಫುಡ್ ಕ್ಯಾಂಪಿಗೆ ಬಂದಿದ್ದೀವಿ. ಪಾಪು ಥ್ಯಾಂಕ್ ಯು. ಮಲ್ಕೊಂಬಿಟ್ಲಾ? ಮಲ್ಕೊಂಡ್ಲಿ ನಡಿ, ಒಳ್ಳೆ ಕೆಲಸ. ನಾನು ಹೇಳಿದ್ರೇನೆ ಇದ್ರತ್ತು ನಾನು ಅಲ್ಲಿ ಅಡ್ರೆಸ್ಸಲ್ಲಿ ಅಲ್ಲ, ಅಲ್ಲಿ ಲೆಫ್ಟ್ ತೊಗೊಂಡಿರ್ತಾನೆ, ಅಲ್ಲಿ ಸಿಗ್ನಲ್ ಲೆಫ್ಟು. ಸಿಗ್ನಲ್ ಇಲ್ಲ, ಹೌದು. ವೆಯ್ಟಿಂಗಲ್ಲಿ ಅಲ್ಲಿ ನೋಡಿ, ಟೈಮೇ ಆಗೋಯ್ತು. ವೆಯ್ಟಿಂಗಲ್ಲಿ ಇದ್ದೀವಿ. ಇವರಿಂದನೇ ಲೇಟ್ ಮಗಳು ಇವತ್ತು ಮಲಗಿದ್ದಾಳೆ ಅಂತ ಪ್ರತಿ ಸತಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಹುಡುಗಿ ಮಲ್ಕೊಂಡಂಗೆ ಮಲಗಲ್ಲ, ಮಲಗಬೇಡ ಅಂದಂಗೆ ಎಲ್ಲ ನಿಂತಾರೆ ಮಾಡೋದು. ಸೊ ಗೈಸ್ ನೋಡಿ, ಲವ್ ಇಸ್ ಲೈಫ್. ಮಗನ ಮಲಗಿಸ್ಕೊಂಡು ಊಟ ಮಾಡಬೇಕು. ಪರವಾಗಿಲ್ಲ, ಈಗಲೂ ಆದರೂ ಈ ಸೌಂಡಲ್ಲಿ ನಿದ್ದೆ ಮಾಡ್ತಾವಲ್ಲ. ಅದೇ ಅವಾಗಲೇ ನಿದ್ದೆ ಮಾಡೋದು. ಆಫ್ ಮಾಡಲಾ? ಏನು ಹುಡುಕ್ತಾವಳು ಅವಳು? Listen to daddy. ಬಟ್ ನಾನು ಮನೇಲಿ ಮಾಡಿದ್ದೇನೆ ಹೇಗಿತ್ತು ಅಲ್ಲ ಬೇರೆ ಏನೋ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ ಕಲರ್ಗೆ
ಕಲರ್ ಒಂದೇ ಮ್ಯಾಟ್ರ್ ಆಗಲ್ಲ. ಟೊಮೆಟೊ ರುಬ್ಬಿದಾಗ ಈ ಥರ ಬರುತ್ತೆ ರೆಡ್ ಥರ ಬರುತ್ತೆ. ಈಗ ತುಂಬ ಕರ್ಗೋದು ಜಾಸ್ತಿ ಆಗ್ತದೆ. ತಿನ್ನಿ ಬ್ರೋ, ಹಾಗೆ ನನಗೂ ಯಾರಾದ್ರು ನಮಗೂ ಸಾಸ್ ಪಾಸ್ ಮಾಡೋದು ಗೈಸ್. ಹಿಂಗೆ ಗೈಸ್ ನಾನು ಕೆಲಸ ಮಾಡಿಸ್ಕೊತಾ ಇದ್ದೀನಿ. ಮಗುನ ಮಲಗಿಸ್ಕೊಂಡೋಳೆ ಆದರೂ ನಾನು ಕೆಲಸ ಮಾಡಿಸ್ಕೊತಾ ಇದ್ದೀನಿ. ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಚಿಲ್ಲಿ ಪನ್ನೀರ್ ಬಿರಿಯಾನಿ ಅಲ್ವಾ ಕೇಳಿದ್ದು? ಯಾವುದಾದ್ರೂ ಓಕೆ, ಅದೇ ಹೇಳ್ಬಿಡಿ. ಸರ್ ಆರ್ಡರ್ ನಿಮ್ಮ ಹತ್ರ ಹೆಂಗೆ ಒಂದು ಪನ್ನೀರ್ ಬಿರಿಯಾನಿ, ಒಂದು ಹೈದ್ರಾಬಾದಿ ಬಿರಿಯಾನಿ. ನನ್ನ ಸೌತೆಕಾಯಿ ನನಗೆ ಬರಬೇಕು ಗಾಯ್. ಸೌತೆಕಾಯಿ ಪ್ರಿಯ ಗೈಸ್. ನೀನೇ ಒಂದು ರೀಲ್ ಮಾಡೆ. ಏನು ಬೀಳುತ್ತೆ. ಆಫ್ ಮಾಡಿ. ಯಾರದು? 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 ನಾನು ಗೂಗಲ್ ಆನ್ ಮಾಡ್ತೀನಿ. ಇವಾಗ ನಾನು ಎತ್ಕೊಳ್ಳೋದು ಗೊತ್ತಾಗಲ್ಲ, ಅದಕ್ಕೆ ಅರ್ಜಿ ಮಾಡೋದು ವಿಡಿಯೋ. ಇದು 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 ನಾವು 3 ಜನ ಕಾಪಾಡ್ಕೊಂಡ್ಬಿಟ್ಟಿದ್ವಿ, ಅವರಿಬ್ರು ತಿನ್ಬಿಟ್ಟಿದ್ದಾರೆ. ನಮ್ದ್ರಲ್ಲಿ ಎತ್ಕೊಳಕ್ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಈ ಥರ ಹೈಡ್ ಮಾಡ್ಕೊತಾ ಇದ್ದೀವಿ. ಇಲ್ಲ ಡೂಡ್, ಕರೀತಾ ಇಲ್ಲ. ಕೈ ಸ್ಪೂನ್ ಕೊಡೋದು ಇಲ್ಲ, ಸುಮ್ಮನಿರಪ್ಪ. ಬ್ಯಾಟ್ ಚೇಂಜ್ ಮಾಡಿ.
My God, guys, so good, so good. ಹೇಳಿದ್ದೀನಿ ಸ್ಪೂನೇ ಕೊಟ್ಟರು ಅವ್ರ ಕೈವೇನು ನೋಡಿ ಊಟ ಮಾಡಕ್ಕೆ ಬಿಡ್ತಾ ಇಲ್ಲ. ಪನ್ನೀರ್ ಬಿರಿಯಾನಿ ಬಂದರೆ ಅದಕ್ಕೆ ಅವ್ರು ತಾತ ಎತ್ಕೊಂಡು ಓಹೋ ಹೋ ಡ್ಯಾಡಿ ಸ್ಪೂನಲ್ಲಿ ತಿಂತಾ ಇರಲ್ಲ. ಎಲ್ಲ ಫಿಂಗರ್ ಬಾಲ್ ಕೈ ತೊಳಿತಾ ನಾನು ಆಲ್ರೆಡಿ ಕೈ ತೊಳ್ಕೊಂಡು ನಿಂತಿದ್ದೀನಿ. ಯೋಚನೆ ಮಾಡಬೇಡ, ಫಿಂಗರ್ ಬಾಲ್ ಏನು ಕೇಳಿಸಲ್ಲ ಬಿಡು. ಗಾಡಿಯನ್ನು ತಿಂತಾ ಇದ್ದಾರೆ. ಕುಡಿ ಗಾಯ್ಸ್. ಇವಾಗ ಮಿಂಟ್ ಬಂದಿದೆ. ಇದನ್ನ ಹೆಂಗೆಲ್ಲ ಎತ್ಕೊಂತಿದ್ದೇವೆ ಇವತ್ತು ನೀನು. ಒಂದು ಟಿಶ್ಯೂ ಪೇಪರಲ್ಲಿ ಒಂದು ಎತ್ಕೊಂಡು ಬಿಡೋಳು ಅದಷ್ಟೇ. ನಿಂಗೂ ಬೇಕಾ? ನಾ ಎತ್ಕೊಂತೀನಿ ತಿನ್ನು. So guys, she went back to her original mother. Same to same print. So guys, ಊಟ ಮಾಡಿದ್ದಾಯಿತು. ಇವಾಗ ಹೊರಟಿದ್ದೀವಿ. ಕೆಳಗೆ ಆಶಾನಲ್ಲಿ ಸ್ವೀಟ್ ಕೊಡಿಸ್ತೀನಿ ಅಂದ್ರೆ ನಮ್ಮ ಯಜಮಾನ್ರು ಕೊಡಿಸ್ತಾರಂತೆ. ಸೊ ಆಶಾನಲ್ಲಿ ಒಂದು ಸ್ವೀಟ್ ತಿನ್ಕೊಂಡು ಡೆಸರ್ಟ್ ತಿನ್ಕೊಂಡು ಹೋಗುವ. ಸೊ ವಿ ಆರ್ ಗೋಯಿಂಗ್ ಟು ಆಶಾ. ರೈಸ್ ಪಕ್ಕದಲ್ಲಿ ಇದೆಯಂತೆ ಆಶಾ ಸ್ವೀಟ್ಸು, ಅಲ್ಲಿ ಬೇಕರ್ಸ್ ಅನ್ಸುತ್ತೆ. ಸೊ ಸ್ವೀಟ್ ಪಾರ್ಸಲ್ ತೊಗೊಂಬಿಡೋಣ ಅಂತ ಶುದ್ಧ ಜಾರ್ಬಿಡ್ತಿದ್ದೆ ಇವಾಗ. ನೋಡಿ ಹೆಂಗೆ ಹೋಗ್ತಿದ್ದೆ ನಂಗಣ್ಣ ನೋಡಿ. ಮಸ್ತಿರಲ್ಲ. ಇಷ್ಟು ದಪ್ಪ ಲಡ್ಡು ತಿಂದರೆ ನಮ್ಮ ಬೀರೇಶ್ ಛೋಟಾ ಭೀಮ್ ಆಗಿಬಿಡ್ತಾರೆ. ಛೋಟಾ ಭೀಮ್ ಇಲ್ಲ, ಇದು ಬಡಾ ಭೀಮ್. ಏನೇನೋ ಇದು ಆಟ ಲಡ್ಡು, ಬೇಸನ್ ಲಡ್ಡು. ಸೊ ಗೈಸ್ ಫೈನಲಿ ತೊಗೊಂಡಿದ್ದೀವಿ. ನಾನು ಹಿಡ್ಬಿಡ್ತಿದ್ನ ಲಡ್ಡು, ನಾನು ಹಿಡ್ಕೊಬೇಕು ತಾನೆ. ಆಗಲೇ ಅಲ್ಲಿ ಜಾರ್ತಿದ್ದೆ ನಾನು, ಗೊತ್ತಾ? ಹಾಂ ಅಂದರೆ ಇನ್ನೂ ಇಲ್ಲೇ ಇದ್ದೀರಾ, ಇನ್ನೂ ಬುಕ್ ಆಗಿಲ್ಲ. ರಸ್ಮಲೈ ತೊಗೊಂಡಿದ್ದೀವಿ. ಆ್ಯಂಡ್ ಇದಕ್ಕೆ ಡೇಟ್ ಇರುತ್ತಮ್ಮ, ಅಂದರೆ 1 ಡೇ ಅಷ್ಟೇ ಅದಕ್ಕೆ ಟೈಮು. ಟೈಮಿಂಗ್ಸ್ ಬೇರೆ ಕೊಟ್ಟಿರ್ತಾರ. ಟೈಮಿಂಗ್ಸ್ ನೋಡಿ. ಆಶಾ ಸ್ವೀಟ್ಸು. ಆ್ಯಂಡ್ ಬಾಳೆಹಣ್ಣು ತೊಗೊಂಬಂದ್ವಿ. ನಮ್ಮ ಗಾಡಿ ಬಾಳೆಹಣ್ಣು ಅಂತಿದ್ರು ಚಿಕ್ಕ ಮಕ್ಕಳ ಥರ. ಗೈಸ್ ನೋಡಿ, ಅಂಬೆಗಾಳಲ್ಲಿ ಹೋಗ್ತಾ ಇದ್ದಾಳೆ ನನ್ನ ಮಗಳು. ಎಲ್ಲ ಕೇಳ್ತಿದ್ರಲ್ಲ, ಹೋಗ್ತಾಳ ಅಂತ ನೋಡಿ. ಓ ಸೂಪರ್. ಅಲ್ಲ ಯೂಟ್ಯೂಬಲ್ಲೂ ಎಲ್ಲ ಕೇಳ್ತಿದ್ರು, ಮುಂದೆ ಹೋಗೋಳು ಮತ್ತೆ ಹಿಂಗೆ ಕಪ್ಪೆ ಥರ ಕೂತ್ಕೊಳ್ಳೋಳು. ವಿನುತ ಹಿಂಗೆ ಕಪ್ಪೆ ಥರ ಕೂತ್ಕೊಂತಿದ್ದು. ಇವಾಗ ಇವಳು ಪರವಾಗಿಲ್ಲ, ಅಂಬೆಗಾಲಲ್ಲಿ ಹೋಯ್ತಾ ಇದೆ ಮಗ. ಇಲ್ಲ ಬತ್ತಾಳೆ. ಅಯ್ಯೋ ಅವಳು ಬೇಗ ಬರ್ಬೇಕಲ್ಲ, ಅದಕ್ಕೆ ನಿಧಾನಕ್ಕೆ ಬರ್ಬೇಕಲ್ಲ ಅಂಬೆಗಾಲ್ ಇಟ್ಕೊಂಡು, ಅದಕ್ಕೆ. ವೆರಿ ಗುಡ್. ನಾವತ್ತೆ ಇವಳು ತೆವಿಯಲ್ಲ, ಅವ್ರ ಅಪ್ಪನ ಥರ ಡೈರೆಕ್ಟಾಗಿ ನಿಂತ್ಕೊಂಡ್ಬಿಡ್ತಾಳೆ ಅಂತಿದ್ರು. ಈಗ ನೋಡು ತೆವಿತಾವಳೆ. ಸೂಪರ್ ಮಗಳೇ, ಹೊಂಟೋಯ್ತು, ಇನ್ನ ಮುಗಿದ ಕತೆ. ಅಲ್ಲೂ ಬರುತ್ತೆ, ಅಲ್ಲೂ ಅಡ್ಗೆ ಮನೆಯವ್ರಿಗೂ ಬರುತ್ತೆ. ಅಲ್ಲಿ ಕಾಣೆ ಆದ್ರು ನನ್ನ ಮಗಳು. ಲೇ ಎಲ್ಲೇ ರಸಮಲೈ ಹಾಕೊಂಬರ್ವಿನು.
ಡ್ರೆಸ್ ಚೇಂಜ್ ಮಾಡಿ As what you guys didn't respond. ಬಾ ಇಲ್ಲಿಗೆ ಬಾ ಅಮ್ಮ Guys, ನಾವ್ ಏನ್ ಕುತ್ಕೊಂಡ್ರು ಏನ್ ಮಾಡಿದ್ರು ಅಂದ್ರೆ ನಾವ್ ಏನ್ ತಿಂದ್ರು ಕಣೆ ಏನ್ ಕುತ್ಕೊಂಡ್ರು ಅಲ್ಲ ಏನ್ ತಿಂದ್ರು ನಾವ್ ಹಿಂಗೆ ಕೆಳಗ್ ಕುತ್ಕೊಂಡೆ ತಿನ್ನೋದು ಆದ್ರೆ ನಮ್ ಬೀರೇಶ್ ಒಬ್ಬರನ್ನ ಬಿಟ್ಟು ಯಾಕಂದ್ರೆ ಪಾಪ ಅವ್ರು ಕುತ್ಕೊಳಕ್ ಆಗಲ್ಲ ಅಂತಾರೆ ಕಾಯಿ ಎಲ್ಲೂ ಹಣ್ಣಿಲ್ಲ ಇದಿಷ್ಟೇ ಇದ್ದಿದ್ದು ಆದ್ರೆ ಈ ಟಪ್ ಚೆನ್ನಾಗೈತೆ ನಾವು ನಮ್ಮ ಮನೇಲಿ ಎಷ್ಟು ವರ್ಷ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಅದ್ರಲ್ಲೂ ಎಸ್ಪೆಷಲಿ ನಮ್ಮ ಅಜ್ಜಿ ಬಂದಿಲ್ಲ ಊಟಕ್ಕೆ. ನಮ್ಮ ಅಜ್ಜಿ ಊಟಕ್ಕೆ ಬಂದಿಲ್ಲ, ನಮ್ಗೆ ನಮ್ಮ ಅಜ್ಜಿ ಊಟಕ್ಕೆ ಬಂದಿಲ್ಲ ಅಂತ ಇಲ್ಲಿಂದ ಒಳಗೆ ಊಟನೇ ಹೋಗ್ಲಿಲ್ಲ ಗೊತ್ತಾ. ಇಲ್ಲ ಅವ್ರಿಗೆ ಆ್ಯಕ್ಚುಲಿ ತಲೆ ಸುತ್ತು ಇನ್ನೂ ಕಮ್ಮಿನೇ ಆಗಿಲ್ಲ, ಯಾಕೋ ಗೊತ್ತಿಲ್ಲ. ಸೊ ಬೇರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕು. ಈಗ ನಾವು ಅವ್ರಿಗೂ ಸೇರಿಸಿ ರಸಮಲೈ ತಂದಿದ್ದೀವಿ. ತುಂಬ ಹತ್ರ ಇದೆ. ಈಗ ಇದು ಪಪ್ಸ್ ತರಕ್ ಹೋದೆ, ದಯವಿಟ್ಟು ಪಪ್ಸ್ ಸಿಕ್ಲಿಲ್ಲ. ದಯವಿಟ್ಟು ಪಪ್ಸಿಗೆ ಬಿಸ್ಕೆಟ್ ಇಲ್ಲ, ನಾವು ಆ್ಯಕ್ಚುಲಿ ಹೇಳಿದ್ವಿ ಊಟ ತೊಗೊಂಬರ್ತೀವಿ ಅಲ್ಲಿಂದನೇ ಅಂತ. ನಮ್ಮ ಅಜ್ಜಿ ಬೇಡ ನನಗೆ ತಿನ್ನೋಕ್ಕಾಗಲ್ಲ ಅಂತ ಅಂದರು. ಸೊ ಅದಕ್ಕೆ ಅಂದ್ಬಿಟ್ಟು ಅಜ್ಜಿಗೆ ಅಂತ ರಸಮಲೈ ತಂದಿದ್ದೀವಿ. ಅಜ್ಜಿಗೆ ಅಂತ, ಜೊತೆಗೆ ನಮಗೂ ಕೂಡ ಎಲ್ಲರಿಗೂ ಸೇರಿಸಿ. ಏನು ಎಲ್ಲೋಗ್ಬೇಕು? ಹಿಡ್ಕೊ, ಚಿಕ್ಕಿ ಹಿಡ್ಕೊ. ನೋಡಕ್ಕೆ ನೀವು ಜಾಸ್ತಿ ಹಾಕೊಳ್ಳಿ. ಸ್ವಲ್ಪ ಸ್ವಲ್ಪ ಡ್ಯಾಡಿಗೆ ಅಜ್ಜಿ ಕಡಿಮೆ ಹಾಕಿ. ಅಯ್ಯೋ ಎಲ್ಲರೂ ಹಾಕೈತೆ. ಮಾವಳನ್ನ ಕಳಿಸ್ಬಿಡಮ್ಮ, ಎಲ್ಲ ಕೊಡ್ತಾರೆ. ಸಾಕು, ಎತ್ತಿಡು ಹೇಳ್ತೀನಿ. ಇದು ನಮ್ಗೆ ಹಾಕೊಳ್ಳೋಣ, ಆಮೇಲೆ ಹಾಕೊಳ್ಳೋಣ, ಇವಾಗ ಬೇಡ, ಎತ್ತಿಡು. ಅಲ್ಲೋಡಲ್ಲಿ ಹೆಂಗ್ ಆಡ್ತಾಳೆ ನೋಡೋದು, ಬಿಡ್ತಾ ಇಲ್ಲ ಅಂತ. ಅಜ್ಜಿ ಕೊಟ್ಬಿಡು ಫಸ್ಟ್. ಇದು ಕೊಡು ಅಜ್ಜಿಗೆ. ಬಂದು ಎತ್ಕೊಳ್ಳಿ, ಎಲ್ಲ ಎತ್ಕೊಳ್ಳಿ. ಬಂದು ತಗೊಳ್ಳಿ ಮೇಡಮ್, ನಿಮ್ಗೋಸ್ಕರ ಅಂತ ಡ್ಯಾಡಿ ಕೊಡ್ರಪ್ಪ. ಯಾವ್ದಾದ್ರು ತಗೊಳ್ಳಿ. ನಂಗಿದು ಏನಂದ್ರಿ ಬೀರೇಶ್? ಕೃಷ್ಣಾರ್ಪಣಮಸ್ತು ಅಂತೆ. ಹೆಂಗಿದೆ? ಹೆವೆನ್ ಅಲ್ಲ? ಲೇ ವಿನು ಇರೇ, ನಾನು ಇನ್ನ ಆಮೇಲೆ ಹಾಕೊಂತೀನಿ. ಇಲ್ಲಿ ಹಾಕ್ಬಿಡು ಆಮೇಲೆ ನನಗೆ ಉಳ್ಸಲ್ಲ ನೀವು, ನನಗೆ ಗೊತ್ತು. ಅವ್ರಿಗೆ ಹಾಕ್ಬಿಡು. ಅವಳಗಂತ ಹಾಕ್ಬಿಡು ಡೋಡ್. ಸುಮ್ಮನೆ ಆಮೇಲೆ ಹೊಟ್ಟೆ ಹೊರ್ಕೊಂತಾಳೆ ಪಾಪ. ಮೊನ್ನೆ ನನ್ನ ಬಿಟ್ಟು ಬಿಸಿ ಬೇರೆ ತಿಂದಿದ್ದೀರಾ? ಫುಲ್ ಹಾಕೊಂಡಿದ್ದಲ್ಲೇ ಪೇಂಟ್ ಡಬ್ಬ ಇದ್ದಂಗೈತೆ ಮನೆ ಅದು. ನಮ್ಮ ಅಜ್ಜಿ ಪೇಂಟ್ ಹೊಡೆಯಕ್ಕೆ ಇಟ್ಕೊಳ್ಳೋದು ನೋಡ್ಕೊ ಅದನ್ನ. ಎಲ್ಲ ತಿಂತ. ಬೇಡ, ಸಕ್ಕರೆ ಹಾಕಿರುತ್ತೆ. ಅಜ್ಜಿ ನೀನೇನು ಅಜ್ಜಿ ನೀನು? ಇದನ್ನು ಕೇಳು, ಹಂಗೆ ಕಿರ್ಚೋದು ಯಾಕೆ? ಚಿಟ್ಲೇ ಸಮಾಧಾನ ಆಗಲ್ಲ. ಅದು ನಮ್ಮ ಬರ್ತ್ ರೈಟ್ ಅದು. ಸಕ್ಕತ್ತಾಯ್ತು. ಎಲ್ಲಿ ತಗೊಂಡಿದ್ದು? ಹೆಸರು ಹೇಳೋದು ಬೇಡ, ಚೆನ್ನಾಗಿರಲಿಲ್ಲ. ಇದು ಮಾತ್ರ ಸಕ್ಕತ್ತಾಯ್ತು. ನಾವು ತಂದಿನ ಏನು ತಿಂದ್ವಿ? ರಸ್ಮಲೈ ಅಲ್ಲ, ಜಿಲೇಬಿ. ಸಕ್ಕತ್ತಾಗಿತ್ತು. ಚೆನ್ನಾಗಿತ್ತು. ಓಕೆ, ಬಾಯ್ ಗಾಯ್ಸ್.